ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಅರ್ಜುನ್ ಮಾತಾಡ್ತಾ ಇದ್ದೀನಿ. ಈಗ ನಾನು ಈ ವಿಡಿಯೋ ಮುಖಾಂತರದಿಂದ 371J ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೆಲವು ಸ್ಪಷ್ಟೀಕರಣಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಭಾರತದ ಸಂವಿಧಾನಕ್ಕೆ 2012ರಲ್ಲಿ 98ನೇ ತಿದ್ದುಪಡಿಯನ್ನು ಮಾಡಿ 371J ವಿಧಿಯನ್ನು ಸೇರ್ಪಡೆ ಮಾಡಲಾಗುತ್ತೆ. ಈ 371J ವಿಧಿ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕದ ಪ್ರದೇಶದವರಿಗೆ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡಲಾಗಿದೆ. ಈ ವಿಶೇಷವಾದಂಥ ಸ್ಥಾನಮಾನವನ್ನು ಸಾರ್ವಜನಿಕ ಉದ್ಯೋಗ ಮತ್ತು ಸಾರ್ವಜನಿಕ ಶಿಕ್ಷಣದಲ್ಲಿ ಮತ್ತು ವೆಕೇಷನಲ್ ಟ್ರೈನಿಂಗ್ ಮತ್ತು ಪ್ರತ್ಯೇಕ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಳ್ಳೋದಕ್ಕೋಸ್ಕರ ಈ ರೀತಿಯ ವಿಶೇಷವಾದಂಥ ಸೌಲಭ್ಯಗಳನ್ನು 371J ವಿಧಿಯಲ್ಲಿ ನಮ್ಮ ಭಾರತದ ಸಂವಿಧಾನವು ಅವಕಾಶ ಕಲ್ಪಿಸಿಕೊಟ್ಟಿದೆ. ಹೇಗೆ ಕಲ್ಪಿಸಬೇಕು, ಈ ವಿಶೇಷವಾದ ಸವಲತ್ತುಗಳನ್ನು ಹೇಗೆ ಅವರಿಗೆ ನೀಡಬೇಕು ಅನ್ನೋಂಥ ಅಧಿಕಾರವನ್ನು ನಮ್ಮ ಭಾರತದ ರಾಷ್ಟ್ರಪತಿಗಳು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಗೆ ಅಧಿಕಾರವನ್ನು ಕೊಟ್ಟಿರ್ತಾರೆ. ನಮ್ಮ ಕರ್ನಾಟಕದ ರಾಜ್ಯಪಾಲರು ಆ್ಯಕ್ಟು ಮತ್ತು ರೂಲನ್ನು ಜಾರಿ ಮಾಡಿ ಈ ರೀತಿಯಲ್ಲಿ ಇವರಿಗೆ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಆ್ಯಕ್ಟು ಮತ್ತು ರೂಲನ್ನು ಮಾಡಿಟ್ಟಿದ್ದಾರೆ. ಈಗ ನಾವು ಮುಖ್ಯವಾದ ವಿಚಾರಕ್ಕೆ ಬರೋಣ. ಅಂದರೆ ವೆಕೇಷನಲ್ ಟ್ರೈನಿಂಗು ಮತ್ತು ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ಅದು ಪ್ರತ್ಯೇಕವಾಗಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಮ್ಮ ರಾಜ್ಯದಲ್ಲಿ ಉಂಟಾಗಿರುವಂತಹ ಗೊಂದಲ ಉಂಟಾಗಿರೋದು ಸಾರ್ವಜನಿಕ ಶಿಕ್ಷಣ ಮತ್ತು ಸಾರ್ವಜನಿಕ ಉದ್ಯೋಗದಲ್ಲಿ ಹೇಗೆ 371J ಮೀಸಲಾತಿಯನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಥವಾ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದವರಿಗೆ ಗೊಂದಲ ಉಂಟಾಗಿದೆ. ಅದೇ ಕಾರಣಕ್ಕೋಸ್ಕರ ಅವರು ಪದೇ ಅಂದರೆ ಒಂದೊಂದು ನೇಮಕಾತಿಗಳಿಗೆ ಒಂದೊಂದು ರೀತಿಯ ಸುತ್ತೋಲೆಗಳನ್ನು ತಂದು ಅನುಷ್ಠಾನ ಮಾಡಿ ಹೆಚ್ಚು ಅಂದರೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿರುವಂತಹ ಅವಕಾಶಕ್ಕಿಂತ ಹೆಚ್ಚಿನ ಅವಕಾಶಗಳನ್ನು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳು ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಅದರ ಪರಿಣಾಮ ಏನಾಗ್ತಾ ಇದೆ, ಉಳಿದ 24 ಜಿಲ್ಲೆಯ ಅಭ್ಯರ್ಥಿಗಳು ಸಾರ್ವಜನಿಕ ಹುದ್ದೆಯನ್ನು ಪಡೆಯೋದ್ರಿಂದ ವಂಚಿತರನ್ನಾಗಿ ಮಾಡಲಾಗ್ತಾ ಇದೆ. ಇದೊಂದು ಬಹಳ ಕೆಟ್ಟ ರಾಜಕೀಯ ಪ್ರಭಾವದಿಂದ ಆಗಿರುವಂತಹ ಪ್ರಯತ್ನ. ಅದ್ರ ಬಗ್ಗೆ ಈಗ ನಾನು ಮಾತಾಡ್ತಾ ಹೋಗ್ತೇನೆ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನೀವು ಯಾವುದೇ ನೋಟಿಫಿಕೇಷನ್ ತಗೊಂಡ್ರೂ ಕೂಡ 2 ವೃಂದಗಳಿರುತ್ತೆ. ಅಂದರೆ ಉಳಿಕೆ ಮೂಲ ವೃಂದ, ಅಲ್ಲಿ RPC ವೃಂದ ಅಂತ ನೀವು ಕರ್ಕೊಳ್ತೀರಿ. ಅಂದರೆ ರೆಸಿಡಿಯಲ್ ಪೇರೆಂಟ್ ಕೇಟರ್ ಅಂತ ನಾವು ಅದನ್ನು ಕರೀತಾರೆ. ಇನ್ನೊಂದು ವೃಂದದ ಹೆಸರು ಸ್ಥಳೀಯ ವೃಂದ ಅಂತಿರುತ್ತೆ, ಅಥವಾ ಕಲ್ಯಾಣ ಕರ್ನಾಟಕ ವೃಂದ ಅಂತಿರುತ್ತೆ, ಅಥವಾ ರಾಜ್ಯವ್ಯಾಪಿ ಸ್ಥಳೀಯ ವೃಂದ ಅಂತಲೂ ಕೆಲವು ನೇಮಕಾತಿಗಳಲ್ಲಿ ಕೊಟ್ಟಿರ್ತಾರೆ. ಕರ್ನಾಟಕ ಸರ್ಕಾರದವರಿಗೆ ಒಂದೊಂದು ನೇಮಕಾತಿಗಳಲ್ಲಿ ಒಂದೊಂದು ರೀತಿಯಲ್ಲಿ ಈ ವೃಂದಗಳನ್ನು ಪರ್ಮಿಷನ್ ಮಾಡಿದ್ದಾರೆ. ಅಂದರೆ ಇಲ್ಲಿ ನೀವು ಸ್ಪಷ್ಟವಾಗಿ ಅರ್ಥಕೋಬೇಕು, ಸ್ಥಳೀಯ ವೃಂದ ಅಂದ್ರೂ ಅದು HK ಭಾಗದವ್ರಿಗೆ ಸೇರಬೇಕಾಗಿರೋಂಥದ್ದು, ಮತ್ತು KK ವೃಂದ ಅಂದರೂ ಕೂಡ ಅದೇ ವೃಂದನೇ, ಮತ್ತು ರಾಜ್ಯವ್ಯಾಪಿ ಸ್ಥಳೀಯ ವೃಂದ ಅಂದರೂ ಕೂಡ ಅದು ಹೈದರಾಬಾದ್ ಕರ್ನಾಟಕದ ಪ್ರದೇಶದವರಿಗೆ ಒಂದು ರಚನೆ ಮಾಡಿರುವಂತಹ ಒಂದು ವೃಂದ. ರಾಜ್ಯಪಾಲರು ಏನು 2013ರಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ, ಕಾಯ್ದೆ ಮತ್ತು ನಿಯಮಗಳನ್ನು ರೂಪಿಸಿದ್ದಾರೆ. ಈ ನಿಯಮಗಳಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲ ಮಾಹಿತಿಯನ್ನು ಹೇಳಿದ್ದಾರೆ. ಏನೇನು ಮಾಹಿತಿ ಹೇಳಿದ್ದಾರೆ? 371J ರಿಸರ್ವೇಷನ್ನ ಯಾವ ಉದ್ದೇಶಕ್ಕೆ ತರಲಾಯಿತು, ಇದನ್ನು ಯಾವ್ಯಾವ ಪ್ರದೇಶಗಳಿಗೆ ಕೊಡಬೇಕಾಗುತ್ತೆ, ಮತ್ತು ಈ ಭಾಗದ ಅಭ್ಯರ್ಥಿಗಳು ಇದನ್ನು ಹೇಗೆಲ್ಲ ಪಡ್ಕೊಳ್ಬೋದು, ಮತ್ತು ನೇಮಕಾತಿಗಳಲ್ಲಿ ಇದನ್ನು ಹೇಗೆ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಒಂದೊಂದು ನೇಮಕಾತಿಗೆ ಒಂದೊಂದು ಸುತ್ತೋಲೆಯನ್ನು ತಂದು ಅಪ್ಲೈ ಮಾಡಿ ನಮ್ಮ ಉಳಿದ 24 ಜಿಲ್ಲೆಯ ಅಭ್ಯರ್ಥಿಗಳನ್ನು ಉದ್ಯೋಗದಿಂದ ಅಂದರೆ ಉದ್ಯೋಗ ಪಡೆಯುವಂತಹ ಅವಕಾಶದಿಂದ ವಂಚಿತರನ್ನಾಗಿ ಮಾಡಲಾಗ್ತಾ ಇದೆ. ಹೇಗೆ ಸಾಧ್ಯ ಆಗುತ್ತೆ ಇದು ಅಂತ ನೀವು ನನ್ನನ್ನು ಪ್ರಶ್ನೆ ಕೇಳಬಹುದು. ಈಗಾಗಲೇ ಅದರ ಪರಿಣಾಮವನ್ನು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ. ಅಂದರೆ ರಾಜ್ಯಪಾಲರು ಹೊರಡಿಸಿರುವಂತಹ ಆ್ಯಕ್ಟು ಮತ್ತು ರೂಲ್ಗಳನ್ನು ಗಾಳಿಗೆ ತೂರಿ ಉಪಸಚಿವ ಸಂಪುಟ ಸಭೆಯನ್ನು ರಚನೆ ಮಾಡಿಕೊಂಡು, ಅಂದರೆ ಇಲ್ಲಿ ನೀವು ಸ್ಪಷ್ಟತೆ ಪಡ್ಕೋಬೇಕು, ಇದು ಕ್ಯಾಬಿನೆಟ್ ಕಮಿಟಿ ಅಲ್ಲ, ಸಚಿವ ಸಂಪುಟ ಅಲ್ಲ, ಉಪಸಚಿವ ಸಂಪುಟ. ಅಂದರೆ ಈ ಉಪಸಚಿವ ಸಂಪುಟದಲ್ಲಿ ಕೆಲವು ಆಯ್ದ ಮಂತ್ರಿಗಳನ್ನು ಸೇರಿಕೊಂಡು ಮಾಡಿಕೊಂಡಿರುವಂತಹ ಒಂದು ಉಪಸಚಿವ ಸಂಪುಟ ಸಭೆ ಆಗಿರುತ್ತೆ. ಇವರು ಮಾಡಿಕೊಂಡಿರೋದು 371J ರಿಸರ್ವೇಷನ್ನು ಕೊಟ್ಟಾದ ಮೇಲೆ ಆ ಭಾಗದ ಪ್ರದೇಶದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಪ್ರಗತಿ ಪರಿಶೀಲನೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವರು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಆರ್ಗನೈಜೇಷನ್ ಮಾಡಿಕೊಂಡು ಆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಒಳಗಡೆ ಈ ರೀತಿ ಸುತ್ತೋಲೆಗಳನ್ನು, ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಿದೆ 16/11/2016 ಸುತ್ತೋಲೆ ಬಗ್ಗೆ ಗೊತ್ತಿದೆ, 6/6/2020 ಸುತ್ತೋಲೆ ಬಗ್ಗೆ ಗೊತ್ತಿದೆ, ಮತ್ತು ವಿಶೇಷವಾಗಿ 1/2/2023 ಸುತ್ತೋಲೆ ಗೊತ್ತಿದೆ. ಈ ಸುತ್ತೋಲೆಗಳೆಲ್ಲ ಯಾಕೆ ಬಂತು?
ಯಾಕೆ ಬಂತು ಅಂತೇಳಿದ್ರೆ, ಇವರು ರಾಜ್ಯಪಾಲರು ಹೊರಡಿಸಿರುವಂತಹ ನಿಯಮಗಳನ್ನು ಗಾಳಿಗೆ ತೂರಿಬಿಟ್ಟು ಇವರಿಗೆ ಇಷ್ಟ ಬಂದ ರೀತಿಯಲ್ಲಿ ನಿಯಮಗಳನ್ನು ಜಾರಿಗೊಳಿಸೋದಕ್ಕೋಸ್ಕರ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿಕೊಂಡು ಅದರಲ್ಲಿ ಜಾರಿ ಮಾಡಿದ್ದಾರೆ. ಈಗ ನಾವು ವಿವೇಚನೆಯಿಂದ ಯೋಚನೆ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಒಂದು ಅಧಿಕಾರವನ್ನು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಕೊಟ್ಟವರು ಯಾರು? ಅಂದರೆ ಕ್ಯಾಬಿನೆಟ್ ಸಬ್ ಕಮಿಟಿಗೆ 371J ಮೀಸಲಾತಿ ನಿಯಮಗಳನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರವೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ತೀರ್ಮಾನವಾಗಿ ಬಂದಿರೋವಂಥದ್ದು. ಆ ಮುಖಾಂತರ ರಾಜ್ಯಪಾಲರು ನಮ್ಮ ರಾಜ್ಯಪಾಲರಿಗೆ ಅಧಿಕಾರವನ್ನು ಕೊಟ್ಟಿರೋವಂಥದ್ದು. ರಾಜ್ಯಪಾಲರ ಆದೇಶದ ಹೆಸರಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆದೇಶಗಳು ಮತ್ತು ನಿಯಮಗಳು ಆಕ್ಟ್ ಆ್ಯಂಡ್ ರೂಲ್ಸನ್ನು ಪರ್ಮಿಷನ್ ಮಾಡಿ ಇಟ್ಟಿದ್ದಾರೆ. ಸೊ ಇದೊಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಇದನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಇದರಲ್ಲಿ ಏನೇ ಬದಲಾವಣೆ ಮಾಡೋದಾದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಕಳಿಸಿ ಅಲ್ಲಿಂದ ಬದಲಾಗಿ ಬರಬೇಕೇ ವಿನಃ ಇವರೇನೇ ಆ ನಿಯಮಗಳನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಈಗ ನಾವು ಮತ್ತೆ ಸಬ್ ಕಮಿಟಿಗೆ ಬರೋಣ. ಸಬ್ ಕಮಿಟಿಯನ್ನು ಇವರು ಪರ್ಮಿಷನ್ ಮಾಡಿಕೊಂಡಿದ್ದು ಪ್ರಗತಿ ಪರಿಶೀಲನೆ ವರದಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ವಿನಃ 371J ನಿಯಮಗಳಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮಾಡೋದಕ್ಕೆ ಅಲ್ಲ. ಇದು CM ಗಮನಕ್ಕೆ ಬಂದಿಲ್ಲ ಅಂತ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಏನು ತೀರ್ಮಾನಗಳು ಮಾಡ್ಕೊಂಡಿದ್ದಾರೆ ಇದನ್ನು ಅವರು CM ಗಮನಕ್ಕೆ ತರಲಿಲ್ಲ. ಇರಲಿ, ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಪ್ರಗತಿ ಪರಿಶೀಲನೆ ವರದಿ ಪರಿಶೀಲನೆ ಮಾಡೋಂಥ ಸಬ್ಜೆಕ್ಟಿಗೋಸ್ಕರ ಮಾಡ್ಕೊಂಡಿರೋಂತಹ ಕ್ಯಾಬಿನೆಟ್ ಸಬ್ ಕಮಿಟಿ ಒಳಗಡೆ ಅಂದರೆ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರುವಂತಹ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳನ್ನು ಮೊದಲಿಗೆ ಮಿಕ್ಕುಳಿದ ವೃಂದದಲ್ಲಿ ಆಯ್ಕೆ ಮಾಡಿ ಅಂತ ಹೇಳುವಂಥ ಅಧಿಕಾರ ಇವ್ರಿಗೆ ಯಾರು ಕೊಟ್ಟಿದ್ದು? ಆಯಿತಾ? ಹಾಗೆ ಹೇಳಿದ ಮೇಲೆ ಅಂದರೆ ನಿಯಮಗಳನ್ನು ಹಾಗೆ ನೀವು ಮಾರ್ಗಸೂಚಿಗಳನ್ನು ಹೊರಡಿಸಿಬಿಟ್ಟಿದ್ದಾರೆ ಇವರು. ಅದನ್ನು ಕೇವಲ ಸುತ್ತೋಲೆ ಮುಖಾಂತರ ಜಾರಿ ಮಾಡಿ ಅದನ್ನು ರಾಜ್ಯಪತ್ರದಲ್ಲಿ ಹೊರಡಿಸಿ ಇದು ಗೆಜೆಟ್ಟು ಅನ್ನೋಂಥ ಅರ್ಥದಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಬಿಂಬಿಸಿರೋದು ದೊಡ್ಡ ಪ್ರಮಾದ ಆಗಿದೆ. ಓಕೆ, ಸೊ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ಅದು ಕೇವಲ ಒಂದು ಸುತ್ತೋಲೆ ಮಾತ್ರ, ಈವನ್ ಆದೇಶ ಕೂಡ ಅಲ್ಲ. ಓಕೆ, ಯಾವುದೇ ಸುತ್ತೋಲೆಗಳು ಯಾವುದೇ ಆದೇಶಗಳು ಮೂಲ ಕಾಯ್ದೆ ಮತ್ತು ನಿಯಮಗಳಿಗೆ ಪೂರಕವಾಗಿ ಇರಬೇಕೇ ವಿನಃ ವಿರುದ್ಧವಾಗಿ ಇರಬಾರ್ದು. ವಿರುದ್ಧವಾಗಿದ್ದರೆ ಅವು ವ್ಯಾಲಿಡ್ ಅಲ್ಲ. ಓಕೆ, ಈಗ ನಿಮಗೆಲ್ರಿಗೂ ಗೊಂದಲ ಉಂಟಾಗಿದೆ. ಏನು ಗೊಂದಲ ಉಂಟಾಗಿದೆ ಅಂತ ಹೇಳಿದ್ರೆ, ಹಾಗಾದರೆ ಹೈದರಾಬಾದ್ ಕರ್ನಾಟಕದವರು ಅವರು ಮಾಡಿರೋದು ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದೀರಲ್ವಾ, ನೀವು ಯಾಕೆ ಇದ್ರ ಬಗ್ಗೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅನ್ನೋಂಥ ಪ್ರಶ್ನೆಗಳನ್ನು ನೀವು ಅವಾಗ ಕೇಳ್ತಾ ಇರ್ತೀರಿ. ನಾನು ಗೊಂದಲ ಕ್ರಿಯೇಟ್ ಮಾಡ್ತಾ ಇಲ್ಲ, ನೀವುಗಳೇ ಗೊಂದಲ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ಸೊ ನಿಮಗಿರೋ ಗೊಂದಲ ಏನಪ್ಪ ಅಂತ ಹೇಳಿದ್ರೆ, ಉಳಿಕೆ ಮೂಲ ವೃಂದ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದಗಳು, ನೀವು ಯಾವುದೇ ನೇಮಕಾತಿ ತೊಗೊಂಡ್ರೂ ಕೂಡ 2 ವೃಂದಗಳಿರುತ್ತೆ. ಅಂದರೆ ಉಳಿಕೆ ಮೂಲ ವೃಂದ ಇರುತ್ತೆ, ಎಷ್ಟೋ ಪೋಸ್ಟ್ ಇರುತ್ತೆ, ಅದು ವರ್ಟಿಕಲ್ ಹಾರಿಜಾಂಟಲ್ ಆಗಿ ಅಂದರೆ SC ST OBC GM ಕನ್ನಡ ಮೀಡಿಯಮು ರೂರಲ್ಲು ವುಮೆನು ಎಕ್ಸೆಟ್ರಾ ಎಲ್ಲ ರಿಸರ್ವೇಷನ್ ಅಂದರೆ ಅಲಾಂಗ್ ವಿತ್ ರೋಸ್ಟರ್ ಪಾಯಿಂಟ್ಸು ಬೈಫರ್ಗೇಷನ್ ಆಗಿ ಒಂದು ವೃಂದ ಇರುತ್ತೆ. ಉಳಿಕೆ ಮೂಲ ವೃಂದ ಅಂತ ಒಂದಿರುತ್ತೆ, ಇನ್ನೊಂದು ಸ್ಥಳೀಯ ವೃಂದನೋ ಅಥವಾ KK ವೃಂದನೋ ಅಂತ ಇರುತ್ತೆ. ಓಕೆ, 371J ಅಡಾಪ್ಟ್ ಆಗೋಕ್ಕಿಂತ ಮೊದಲು ಇಡೀ ಕರ್ನಾಟಕದಲ್ಲಿ ಒಂದೇ ಇತ್ತು, ಸ್ಟೇಟ್ ವೈಡ್ ಒಂದೇ ವೃಂದ ಇತ್ತು, ಒಂದೇ GM ಇತ್ತು, ಒಂದೇ ಕ್ಯಾಟಗರಿಗಳಿತ್ತು. ಆದರೆ 371J ಅಡಾಪ್ಟ್ ಮಾಡಾದಮೇಲೆ 371J ವಿಶೇಷ ಸ್ಥಾನಮಾನ ಸಿಕ್ಕಾದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದವ್ರಿಗೆ ಒಂದು ಪ್ರತ್ಯೇಕ ವೃಂದವನ್ನು ರಚನೆ ಮಾಡಬೇಕು, ಅಂದರೆ ಸ್ಥಳೀಯ ವೃಂದವನ್ನು ರಚನೆ ಮಾಡಿ ಅದನ್ನು ಅವರು ಕೊಡಬೇಕು ಅಂತೇಳಿ ರಾಜ್ಯಪಾಲರ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅಂದರೆ ಸ್ಥಳೀಯ ವೃಂದವನ್ನು ಹೇಗೆ ರಚನೆ ಮಾಡಬೇಕು, ರಚನೆ ಆದಮೇಲೆ ಹೇಗೆ ಅದನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಸೂಕ್ತವಾದಂಥ ಡೈರೆಕ್ಷನ್ಸ್ ಇದ್ದಾಗಲೂ ಕೂಡ ಆ ನಿಯಮಗಳನ್ನು ಗಾಳಿಗೆ ತೂರಿ ಮನಸ್ಸಿಗೆ ಇಷ್ಟ ಬಂದ ರೀತಿಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿಗಳ ಮುಖಾಂತರ ಇವರು ಒಂದೊಂದು ನೇಮಕಾತಿಗೆ ಒಂದೊಂದು ಸುತ್ತೋಲೆ. ಫಾರ್ ಎಕ್ಸಾಂಪಲ್ 16/11/2016 ಒಂದು ಸುತ್ತೋಲೆ ತೊಗೊಂಬರ್ತಾರೆ. ಇದನ್ನು PU ಕಾಲೇಜ್ ಲೆಕ್ಚರರ್ ರಿಕ್ರೂಟ್ಮೆಂಟ್ಗೆ ಅಡಾಪ್ಟ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಓಲ್ಡ್ ರಿಕ್ರೂಟ್ಮೆಂಟ್ಗೆ ಇದನ್ನು ಅಪ್ಲಿಕೇಬಲ್ ಮಾಡ್ತಾರೆ. ಇದು ಕೋರ್ಟ್ಗೆ ಹೋಗುತ್ತೆ. ಆ ಕೋರ್ಟಲ್ಲಿ ಸರಿಯಾದ ಡೈರೆಕ್ಷನ್ಸ್ ಬರೋದಿಲ್ಲ. ಅದನ್ನು ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಅಂದರೆ 2016ರಿಂದಲೂ ಕೂಡ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಈವನ್ 2015ರಿಂದ 2023ವರೆಗೂ ಬಂದಿರುವಂತಹ ಎಲ್ಲ ಸರ್ಕ್ಯುಲರ್ಗಳು ತಪ್ಪಿದ್ದಾವೆ. ಮತ್ತು ಇವು ರಾಜ್ಯಪಾಲರು ಹೊರಡಿಸಿರುವಂತಹ ಕಾಯ್ದೆ ಮತ್ತು ನಿಯಮಗಳಿಗೆ ವಿರುದ್ಧವಾಗಿದ್ದಾವೆ. ಅದೇ ಕಾರಣಕ್ಕೋಸ್ಕರ ಅವರು ಒಂದೊಂದು ನೇಮಕಾತಿಗೆ ಒಂದೊಂದು ಸುತ್ತೋಲೆಗಳನ್ನು ಹೊರಡಿಸ್ಕೊಂಡಿರೋಂಥದ್ದು. ಯಾಕೆಂತ ಹೇಳಿದ್ರೆ ಈಗ 2013ರಲ್ಲೇ ಇದನ್ನು ಇಂಪ್ಲಿಮೆಂಟೇಷನ್ ಆಗಿದೆ. 2014ರಿಂದಲೂ ಇಂಪ್ಲಿಮೆಂಟೇಷನ್ ಆಗಿದೆ. 2013ರಲ್ಲಿ ಕಾಯ್ದೆ ಮತ್ತು ನಿಯಮಗಳ ರೂಪ್ಸ್ ಆದಮೇಲೆ 2014ರಿಂದನೂ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ನೇಮಕಾತಿಗಳಲ್ಲಿ ಇದನ್ನು ಅಡಾಪ್ಟ್ ಮಾಡಬೇಕಂತ ಕ್ಲಿಯರ್ ಡೈರೆಕ್ಷನ್ಸ್ ಇದೆ.
ಓಕೆ, ಈಗ ನಾನು ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ. ಯಾವುದೇ ನೇಮಕಾತಿ ತಗೊಂಡ್ರು 2 ವೃಂದಗಳಿರುತ್ತೆ, ಉಳಿಕೆ ಮೂಲ ವೃಂದ ಮತ್ತು ಸ್ಥಳೀಯ ವೃಂದ ಅಂತೇಳಿ. ಎರಡೂ ವೃಂದಗಳಲ್ಲಿ ಅಲಾಂಗ್ ವಿತ್ ರೋಸ್ಟರ್ ಪಾಯಿಂಟ್ಸು ಬೈಫರ್ಗೇಷನ್ ಆಗಿರ್ತದೆ. ಹಿಂಗಿದ್ದಾಗ ಹೇಗೆ ಇದು ಮೆರಿಟ್ ಲಿಸ್ಟಿಂದ ಸೆಲೆಕ್ಷನ್ ಲಿಸ್ಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ. ನಿಯಮಗಳೇನು ಹೇಳ್ತವೆ? ನಿಯಮ 4 ಅಂದರೆ 3ನೇ ಚಾಪ್ಟ್ರು 4ನೇ ಪಾಯಿಂಟ್ ನಂಬರ್ 4 ಏನು ಹೇಳುತ್ತೆ? ಉಳಿಕೆ ಮೂಲ ವೃಂದ ಮತ್ತು ಸ್ಥಳೀಯ ವೃಂದಗಳನ್ನು, ಎರಡೂ ವೃಂದಗಳನ್ನು ಪ್ರತ್ಯೇಕ ಘಟಕಗಳು ಅಂತ ಪರಿಗಣಿಸಿ. ಆಯಿತಾ? ಎರಡೂ ವೃಂದಗಳಿಗೆ ಸಮಾನಾಂತರವಾದಂಥ ರೋಸ್ಟರ್ ಆವರ್ತಕವನ್ನು ಗುರುತಿಸಿ. ಈಗಾಗಲೇ ಅದನ್ನು ನೋಟಿಫಿಕೇಷನಲ್ಲಿ ಗುರುತಿಸಿರ್ತಾರೆ. ಗುರುತಿಸಾದ ಮೇಲೆ ಪ್ರತ್ಯೇಕ ಘಟಕಗಳು ಅಂತ ಪರಿಗಣಿಸಿ, ಪ್ರತ್ಯೇಕವಾಗಿ ಟ್ರೀಟ್ ಮಾಡಿ ಅಂತೇಳಿ ಕ್ಲಿಯರ್ ಡೈರೆಕ್ಷನ್ಸ್ ಇದೆ. ಓಕೆ, ಈ ಡೈರೆಕ್ಷನ್ಸನ್ನು ಗಾಳಿಗೆ ತೋರಿಬಿಟ್ಟು ಅವರು ಇಲ್ಲ ಹೈದರಾಬಾದ್ ಕರ್ನಾಟಕದವರು ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ರೆ ಅವ್ರನ್ನ ಫಸ್ಟ್ ಈ ಕಡೆ ಕನ್ಸಿಡರ್ ಮಾಡಬೇಕು. ಅವರು ಕೊಡುವಂಥ ಸಮರ್ಥನೆ ಏನಂತ ಹೇಳಿದ್ರೆ, ಉಳಿಕೆ ಮೂಲ ವೃಂದ ಏನಿದೆ ಅದು ಜನರಲ್ ವೃಂದ. ಎಲ್ಲಿದೆ ಜನರಲ್ ವೃಂದ ಅನ್ನೋದಕ್ಕೆ ಲಿಖಿತ ಆಧಾರಗಳು ಏನಿದ್ದಾವೆ? ಇದು ವೃಂದ ನೇಮಕಾತಿ. ಸೊ 2 ವೃಂದಗಳನ್ನು ಸಪ್ರೇಟ್ ಮಾಡಿದರೆ ಸಪ್ರೇಟಾಗಿ ಟ್ರೀಟ್ ಮಾಡಿ ಸೆಲೆಕ್ಷನ್ ಮಾಡ್ಕೋಬೇಕಂತೇಳಿ ಕ್ಲಿಯರ್ ಡೈರೆಕ್ಷನ್ಸ್ ಇದೆ. ಎಲ್ಲೂ ಕೂಡ ಉಳಿಕೆ ಮೂಲ ವೃಂದ ಜನರಲ್ ವೃಂದ ಅಂತ ಇಲ್ಲ. ಅದು GM ವೃಂದ ಅಲ್ಲ, ಅದೊಂದು ಪ್ರತ್ಯೇಕ ಘಟಕವೇ ವಿನಃ ಅದು ಸಾಮಾನ್ಯ ವೃಂದ ಅಲ್ಲ. ಅದು ಸಾಮಾನ್ಯ ವೃಂದ ಆಗಿದ್ದರೆ ಸಾಮಾನ್ಯ ವೃಂದ ಅಂತ ಕೊಡಬೇಕಾಗಿತ್ತು. ಉಳಿಕೆ ಮೂಲ ವೃಂದ ಅಂತ ಯಾಕೆ ಕೊಟ್ಟರು? ನೀವೆಲ್ಲರೂ ಯೋಚನೆ ಮಾಡಬೇಕು. ಇನ್ನೊಂದು ಡೌಟ್ ಏನಂತ ಹೇಳಿದ್ರೆ, SC/ST ರಿಸರ್ವೇಷನ್ಗೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ನ ಕಂಪೇರ್ ಮಾಡ್ತಾ ಇದ್ದೀರಿ. ಇದು ಬ್ಲಂಡರ್ ಮಿಸ್ಟೇಕ್. ಯಾಕೆ ಅಂತ ಹೇಳಿದ್ರೆ, SC/ST ರಿಸರ್ವೇಷನ್ನು ಸೋಷಲ್ ರಿಸರ್ವೇಷನ್ ಆಗಿರುತ್ತದೆ. HK ರಿಸರ್ವೇಷನ್ನು ಇದು ರೀಜನಲ್ ರಿಸರ್ವೇಷನ್ ಆಗಿರುತ್ತೆ. ಕಾಸ್ಟ್ ರಿಸರ್ವೇಷನ್ಗೂ ರೀಜನಲ್ ರಿಸರ್ವೇಷನ್ಗೂ ಕಂಪೇರ್ ಮಾಡಲಿಕ್ಕಾಗಲ್ಲ. ಸೊ ಸಾಕಷ್ಟು ಜನರಿಗೆ ಗೊಂದಲ ಇರೋದೇನೆ ಅಂತ ಹೇಳಿದ್ರೆ, HK ರಿಸರ್ವೇಷನ್ನು ವರ್ಟಿಕಲ್ ರಿಸರ್ವೇಷನ್, ಹಾರಿಜಾಂಟಲ್ ರಿಸರ್ವೇಷನ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಸೊ ಇದನ್ನು ಇಂಟರ್ಪ್ರಿಟೇಷನ್ ಮಾಡೋದಾದರೆ ಯಾವುದೇ ಕಾರಣಕ್ಕೂ HK ರಿಸರ್ವೇಷನ್ನು ವರ್ಟಿಕಲ್ ರಿಸರ್ವೇಷನ್ ಅಂಡರಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಹಾರಿಜಾಂಟಲ್ಲಾಗೇ ಟ್ರೀಟ್ ಮಾಡಬೇಕು ಮತ್ತು ಹಾರಿಜಾಂಟಲ್ ರಿಸರ್ವೇಷನ್ ಅಂತಲೇ ಕರೀಬೇಕು. ಯಾಕೆಂತ ಹೇಳಿದ್ರೆ ಅದೊಂದು ವಿಶೇಷವಾದಂತಹ ಮೀಸಲಾತಿ, ಅದು ಜಾತಿ ಮೀಸಲಾತಿ ಅಲ್ಲ, ವಿಶೇಷವಾದಂಥ ಮೀಸಲಾತಿ ಅಂತ ಕರಿಬೇಕು. ಮತ್ತು ಆ ಮೀಸಲಾತಿ ಒಟ್ಟು ಅಷ್ಟು ಪ್ರಮಾಣದ ಹುದ್ದೆಗಳನ್ನು ಅಲಾಂಗ್ ವಿತ್ ರೋಸ್ಟರ್ ಪಾಯಿಂಟ್ ಮತ್ತೆ ವರ್ಟಿಕಲ್ ಆಗಿ ಮತ್ತು ಹಾರಿಜಾಂಟಲ್ ಆಗಿ ಅದನ್ನು ವಿಭಾಗ ಮಾಡಿ ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆ್ಯಕ್ಟ್ ಆ್ಯಂಡ್ ರೂಲಲ್ಲಿ ಕ್ಲಿಯರ್ ಡೈರೆಕ್ಷನ್ಸ್ ಇದೆ. ಸೊ ನಾನು ಈ ಮುಖಾಂತರ ಸ್ಪಷ್ಟಪಡಿಸ್ತಾ ಇರೋದು ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಉಳಿಕೆ ಮೂಲ ವೃಂದ ಜನರಲ್ ವೃಂದ ಅಲ್ಲ. ಹಾಗಾದರೆ HKದವ್ರಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಮಾಡಬೇಕಾದ್ರೆ ಯಾಕೆ ಅವಕಾಶ ಮಾಡಿಕೊಟ್ರು? ನೀವೆಲ್ಲರೂ ಯೋಚನೆ ಮಾಡಬೇಕು. HK ಭಾಗದ ಅಭ್ಯರ್ಥಿಗಳಿಗೆ ವಿಶೇಷವಾದಂಥ ಅವಕಾಶ ಎಲ್ಲಿ ಇರೋದು ಅಂತ ಹೇಳಿದ್ರೆ, ಮೊದಲು ನೋಟಿಫಿಕೇಷನ್ ಮಾಡಿದಾಗ 2 ವೃಂದಗಳಿರುತ್ತೆ. ಆಗ ಆನ್ಲೈನ್ ಅಪ್ಲಿಕೇಶನಲ್ಲಿ ಹೇಗೆ ಕೇಳಬೇಕಾಗಿತ್ತು ಸರ್ಕಾರದವರು ಅಂತ ಹೇಳಿದ್ರೆ, ನೀವು ಸ್ಥಳೀಯ ಅಭ್ಯರ್ಥಿಗಳ HK ಮೀಸಲಾತಿಯನ್ನು ಕ್ಲೈಮ್ ಮಾಡ್ತೀರಾ ಅನ್ನೋದಾದರೆ ಅವ್ರನ್ನ ಸ್ಥಳೀಯ ವೃಂದಕ್ಕೆ ಸೀಮಿತ ಮಾಡಬೇಕು. ಒಂದು ವೇಳೆ ಅವನು HK ಅಭ್ಯರ್ಥಿ ಆಗಿದ್ದರೂ ಕೂಡ HK ಮೀಸಲಾತಿಯನ್ನು ಕ್ಲೈಮ್ ಮಾಡದೆ, ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ, HK ಕ್ಯಾಂಡಿಡೇಟು HK ಮೀಸಲಾತಿಯನ್ನು ಕ್ಲೈಮ್ ಮಾಡದೆ ಅವನು ಉಳಿಕೆ ಮೂಲ ವೃಂದದಲ್ಲಿ ಪಾರ್ಟಿಸಿಪೇಷನ್ ಭಾಗವಹಿಸ್ಬೋದೇ ವಿನಃ HK ವೃಂದದಲ್ಲೂ ಭಾಗವಹಿಸಿ ಉಳಿಕೆ ಮೂಲ ವೃಂದದಲ್ಲೂ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಇದು ಒಂದೇ ಪದನಾಮದ ಹುದ್ದೆ ಆಗಿರೋದ್ರಿಂದ ಒಂದೇ ಪದನಾಮದ ಹುದ್ದೆಯಲ್ಲಿ 2 ವೃಂದಗಳಲ್ಲಿ ಏಕಕಾಲದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ಹಾಗಾದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವಕಾಶ ಹೆಂಗೆ ಕಲ್ಪಿಸ್ಕೊಟ್ರು ಅಂತ ನೀವು ಕೇಳ್ಬೋದು. ಹೆಂಗೆ ಕಲ್ಪಿಸ್ಕೊಟ್ರು ಅಂತ ಹೇಳಿದ್ರೆ, ಇದೊಂದು ರಾಜಕೀಯ ಪಿತೂರಿ. ಆಯಿತಾ? ಇದಕ್ಕೆ ಯಾವುದೇ ನಿಯಮಗಳಿಲ್ಲ. ನೀವು ಗಮನಿಸ್ಬೋದು, 1/2/2023 ಸುತ್ತೋಲೆಯಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಸ್ಥಳೀಯ ಭಾಗದ ಜನಪ್ರತಿನಿಧಿಗಳಿಂದ ಹಾಗೂ ಅಭ್ಯರ್ಥಿಗಳಿಂದ ತೀವ್ರ ಒತ್ತಡ ಬಂದ ಹಿನ್ನೆಲೆಯಲ್ಲಿ ನಾವು ಈ ರೀತಿ ನಿಯಮಗಳನ್ನು ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಇದೊಂದು ಅಫಿಷಿಯಲ್ಲಾಗಿ ಹೊರಗಡೆ ಬಂದಿರೋಂಥ ಸರ್ಕ್ಯುಲರಲ್ಲಿ ಸ್ಥಳೀಯ ಭಾಗದಿಂದ ಜನಪ್ರತಿನಿಧಿಗಳಿಂದ ಮತ್ತು ಅಭ್ಯರ್ಥಿಗಳಿಂದ ಒತ್ತಡ ಬಂತು ಅಂಥೇಳಿ ಈಗ ನಿಯಮಗಳನ್ನು ಚೇಂಜ್ ಮಾಡಲಿಕ್ಕೆ ಎಲ್ಲಾದರೂ ಈ ದೇಶದಲ್ಲಿ ಕಾನೂನಿನಲ್ಲಿ ಅವಕಾಶ ಇದೆಯಾ? ಒಂದು ವೇಳೆ ಅವರು ಸಮರ್ಥನೆ ಕೊಡೋದೇನೆಂದರೆ, ಈಗಾಗಲೇ ತಪ್ಪಾಗಿತ್ತು, ನಾವು ಅದನ್ನು ಈ ರೀತಿ ಕರೆಕ್ಷನ್ ಮಾಡಿದ್ವಿ. ನೀವು ತಪ್ಪಾಗಿರೋದನ್ನ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕಾಯ್ದೆ, ಯಾವ ಸಬ್ ಕ್ಲಾಸ್ ಪ್ರಕಾರ ನಾವು ಈ ನಿಯಮವನ್ನು ಚೇಂಜ್ ಮಾಡಿದ್ದೀವಿ ಅಂತೇಳಿ ಮೆನ್ಷನ್ ಮಾಡಬೇಕು. ಅದನ್ನು ಮೆನ್ಷನ್ ಮಾಡೋದು ಬಿಟ್ಟು ಈ ಥರ ಒತ್ತಡ ಬಂತು ನಾವು ಈ ಥರ ನಾವು ನಿಯಮಗಳನ್ನು ಚೇಂಜ್ ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಕಾನೂನು ಅನ್ನೋದು ಯಾರಪ್ಪನ ಸೊತ್ತು. ಆಯಿತಾ? ನಾವೆಲ್ಲರೂ ಯೋಚನೆ ಮಾಡಬೇಕು. ಯಾಕೆಂತೇಳಿದ್ರೆ ಇದು ದೊಡ್ಡ ಪ್ರಮಾದ. ಕಳೆದ 9 ರಿಂದ 10 ವರ್ಷಗಳಿಂದ
ಹೈದರಾಬಾದ್ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಸಿಗಬೇಕಾದಂತಹ ಉದ್ಯೋಗಗಳನ್ನು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಕೊಡಲಾಗಿದೆ ಅಥವಾ ಅಕ್ವೈರ್ ಮಾಡಲಾಗಿದೆ. ಇದು ಒಂದು ಕೆಟ್ಟ ರಾಜಕೀಯ ಪ್ರಭಾವದಿಂದ, ಅಂದರೆ ರಾಜಕೀಯ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾಳೆ 11 ಗಂಟೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಸಿರು ಪ್ರತಿಷ್ಠಾನದ ಸಂಘಟನೆಯವರು ಆಯೋಜಿಸಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಹೈದರಾಬಾದ್ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಬೆಂಬಲವನ್ನು ಸೂಚಿಸಿ ನಾಳೆ ಬೆಳಗ್ಗೆ 11ವರೆಗೆ ಫ್ರೀಡಮ್ ಪಾರ್ಕಲ್ಲಿ ನಾವು ಸೇರಿಕೊಳ್ತಾ ಇದ್ದೀವಿ. ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ಈಗ 371J ಮೀಸಲಾತಿನಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿದ್ದಾವೆ. ಆ್ಯಕ್ಟ್ ಆ್ಯಂಡ್ ರೂಲಲ್ಲೇ ಕ್ಲಿಯರ್ ಡೈರೆಕ್ಷನ್ಸ್ ಇದೆ. ಏನಂತೇಳಿ, ರಾಜ್ಯಪಾಲರು ಅಂದರೆ 371J ನಿಯಮಗಳಲ್ಲಿ ಏನಾದರೂ ಗೊಂದಲಗಳು ಉಂಟಾದರೆ ಇದನ್ನು ಬಗೆಹರಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಅದರಲ್ಲಿ ಮಾಹಿತಿ ಇದೆ. ಏನಿದೆ ಅದರಲ್ಲಿ ಮಾಹಿತಿ? ರಾಜ್ಯಪಾಲರು ನಮ್ಮ KATಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂದರೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿನಲ್ಲಿ ಒಂದು ವಿಶೇಷವಾದಂಥ ಬೆಂಚನ್ನು ರಚನೆ ಮಾಡಿಸಿ ಆ ಮುಖಾಂತರ ಇದನ್ನು ಬಗೆಹರಿಸಲಿಕ್ಕೆ ಅವಕಾಶ ಇದೆ. ಈಗ ಇಡೀ ರಾಜ್ಯದಲ್ಲಿ 371J ಮೀಸಲಾತಿಯನ್ನು ತಪ್ಪಾಗಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಅಂತೇಳಿ 24 ಜಿಲ್ಲೆಯ ಭಾಗಕ್ಕೆ ಸೇರುವಂತಹ ಅಭ್ಯರ್ಥಿಗಳು ಈಗಾಗಲೇ ಸಾಕಷ್ಟು ಮನವಿಗಳನ್ನು ಮುಖ್ಯಮಂತ್ರಿಗಳಿಗೆ, ಲಾ ಮಿನಿಸ್ಟ್ರಿಗೆ ಮತ್ತು ಚೀಫ್ ಸೆಕ್ರೆಟರಿ ಅವರಿಗೆ ಮತ್ತು DPR ಸೆಕ್ರೆಟರಿ ಅವರಿಗೆ ಎಲ್ರಿಗೂ ಕೂಡ ಮನವಿ ಕೊಟ್ಟಿದ್ವಿ. ಆದರೆ ಯಾರೊಬ್ಬರೂ ಕೂಡ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಇನ್ನು ಕೆಲವು ಅಧಿಕಾರಿಗಳಿಗೆ ಅದು ಮಾಡಿದರೂ ಕೂಡ ಅದರ ಬಗ್ಗೆ ಯಾವುದೇ ತೀರ್ಮಾನವನ್ನು ಕೈಗೊಳ್ಳದೆ ಯಥಾವತ್ತು ಬಿಟ್ಬಿಟ್ಟಿದ್ದಾರೆ. ಇದರ ಪರಿಣಾಮ ಏನಾಗಿದೆ, ಎಲ್ಲ ನೇಮಕಾತಿಗಳು ಕೂಡ KATನಲ್ಲಿ ಒಂದಷ್ಟು ನೇಮಕಾತಿಗಳು ಪೆಂಡಿಂಗ್ ಇದ್ದಾವೆ, ಹೈಕೋರ್ಟಲ್ಲಿ ಒಂದಷ್ಟು ನೇಮಕಾತಿಗಳು ಪೆಂಡಿಂಗ್ ಇದ್ದಾವೆ. ಅಂದರೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಸರ್ಕಾರದವರು ಈ ರೀತಿ ಆಟ ಆಡ್ಕೊಂಡು ಕೂತಿದ್ದಾರೆ. ಆಯಿತಾ? ಆ ಕಾರಣಕ್ಕೋಸ್ಕರ ಈಗೇನು ಈ ಒಂದು ಡಿಸ್ಪ್ಯೂಟ್ ಉಂಟಾಗಿದೆ, ಇದನ್ನು ವಿಶೇಷವಾದಂಥ ಬೆಂಚನ್ನು ಅಂದರೆ ರಾಜ್ಯಪಾಲರ ಅನುಮತಿ ಮೇರೆಗೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಒಂದು ವಿಶೇಷವಾದಂತಹ ಬೆಂಚನ್ನು ರಚನೆ ಮಾಡಿ, ಅಂದರೆ 3 ಬೆಂಚ್ ಜಡ್ಜಸ್ಸೋ ಅಥವಾ 4 ಬೆಂಚಸ್ ಜಡ್ಜಸ್ನೋ ರಚನೆ ಮಾಡಿ ಆ ಮುಖಾಂತರ ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೊಡಬೇಕು. ಜನಸಾಮಾನ್ಯರಿಗೆ ಈ 371J ವಿಚಾರದಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿದೆ. ಅವ್ರಿಗೆಲ್ರಿಗೂ ಕೂಡ ಈ ಮುಖಾಂತರ ಕ್ಲಾರಿಫಿಕೇಷನ್ ಕೊಡಿಸ್ಬೇಕು ಮತ್ತು ಅಲ್ಲಿವರೆಗೂ ಎಲ್ಲ ನೇಮಕಾತಿಗಳನ್ನು ಸ್ಟೇ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರವಾಗಿ 24 ಜಿಲ್ಲೆಯ ಅಭ್ಯರ್ಥಿಗಳ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಯಾಕೆಂತ ಹೇಳಿದ್ರೆ ಎಲ್ಲ ರಿಕ್ರೂಟ್ಮೆಂಟು ಪೆಂಡಿಂಗ್ ಇದೆ. ಮತ್ತು ಏನು HK ಭಾಗದವರು ವಾದ ಮಂಡನೆ ಮಾಡ್ತಾ ಇದ್ದೀರಿ, ನೀವು ಯಾವ ನಿಯಮಗಳ ಅಡಿಯಲ್ಲಿ ಈ ರೀತಿ ನಮಗೆ ವಿಶೇಷವಾದಂಥ ಸವಲತ್ತನ್ನು ಈ ರೀತಿ ಕೊಡಬೇಕಂತ ಮಾತಾಡ್ತಾ ಇಲ್ಲ. ನಾವು 371J ಆ್ಯಕ್ಟ್ ಆ್ಯಂಡ್ ರೂಲ್ ಪ್ರಕಾರ ಜಾರಿ ಮಾಡಬೇಕು, ಪ್ರತ್ಯೇಕವಾಗಿ ಮಾಡಬೇಕು. ಯಾಕೆ ಪ್ರತ್ಯೇಕ ಘಟಕ ಅಂತ ಪರಿಗಣಿಸಬೇಕಂತ ಹೇಳಿದ್ರೆ ಅದು ರಾಜ್ಯಪಾಲರ ಆದೇಶದಲ್ಲೇ ಇದೆ. HK ಭಾಗದ ಜಿಲ್ಲೆಗಳ ಒಟ್ಟು ಜನಸಂಖ್ಯೆ ಇರೋದು 20%. ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ 20% ಜನಸಂಖ್ಯೆ ಹೈದರಾಬಾದ್ ಕರ್ನಾಟಕದ ಪ್ರದೇಶದ ಭಾಗಕ್ಕೆ ಸೇರಿದ್ರೆ ಉಳಿದ 80% ಜನಸಂಖ್ಯೆ ಉಳಿದ 24 ಜಿಲ್ಲೆಗಳಲ್ಲಿ ಇದ್ದಾರೆ. ನೀವು ಸಾಕಷ್ಟು ನೇಮಕಾತಿಗಳನ್ನು ಗಮನಿಸಿ ಸೆಲೆಕ್ಷನ್ ಲಿಸ್ಟನ್ನು ಗಮನಿಸಿದ್ರೆ 50-50 ಅಂದರೆ 50-50%. 6 ಜಿಲ್ಲೆಯವರು 50% ಸೆಲೆಕ್ಟ್ ಆಗಿರ್ತೀವಿ, ಇನ್ನು ಉಳಿದ 6 ಜಿಲ್ಲೆಯವರು 50% ಸೆಲೆಕ್ಟ್ ಆಗಿರ್ತಾರೆ. ಅಂದರೆ ಪ್ರಾದೇಶಿಕವಾಗಿ ಹೈದರಾಬಾದ್ ಕರ್ನಾಟಕದ ಪ್ರದೇಶಗಳು ಹಿಂದುಳಿದಿದ್ವು. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಪ್ರಾದೇಶಿಕ ಅಸಮತೋಲನೆಯನ್ನು ಸಮತೋಲನ ಮಾಡೋದಕ್ಕೋಸ್ಕರ ಈ ಸಾರ್ವಜನಿಕ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ವಿಶೇಷವಾದಂಥ ಸ್ಥಾನಮಾನ ಕೊಡಬೇಕು ಅಂತೇಳಿ 371Jನ ತರಲಾಗಿದ್ದು, ಆದರೆ ಈಗ ದೊಡ್ಡ ಪ್ರಾದೇಶಿಕ ಅಸಮತೋಲನವನ್ನೇ ಉಂಟು ಮಾಡ್ತಾ ಇದ್ದೀರಿ. ಆಯಿತಾ? ಇದು ಕಳೆದ 9 ವರ್ಷಗಳಿಂದ ನೋಡ್ಕೊಂಡು ಬಂದಿದೆ. ಉಳಿದ 24 ಜಿಲ್ಲೆಯ ಅಭ್ಯರ್ಥಿಗಳಾದಂಥ ನೀವು ಯೋಚನೆ ಮಾಡಬೇಕು. 9-10 ವರ್ಷಗಳಿಂದ ಅಂದರೆ 2015ರಿಂದ 2023ವರೆಗೂ ನಡೆದಿರುವಂತಹ ಎಲ್ಲ ನೇಮಕಾತಿಗಳಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ನಿಯಮಗಳನ್ನು ತಪ್ಪಾಗಿ ಅನುಷ್ಠಾನ ಮಾಡಿದ್ದರ ಪರಿಣಾಮದಿಂದ ಸಾಕಷ್ಟು ಸಾವಿರಾರು ಜನ ಅಭ್ಯರ್ಥಿಗಳು ಸರ್ಕಾರಿ ಹುದ್ದೆಗಳನ್ನು ಪಡ್ಕೊಳ್ಳೋದ್ರಲ್ಲಿ ವಂಚಿತರನ್ನಾಗಿ ಮಾಡಲಾಗಿದೆ. ಹಾಗಾಗಿ ನಾವು ನಾಳೆ ನಡೆಯುವಂತಹ ಪ್ರತಿಭಟನೆ ಮುಖಾಂತರದಿಂದ ನಾವು ಸರ್ಕಾರವನ್ನು ಒತ್ತಾಯ ಮಾಡಿ ಈ ಬಗ್ಗೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕಮಿಟಿನ ಫಾರ್ಮೇಷನ್ ಮಾಡಿ ಆ ಎನ್ಕ್ವೈರಿ ಕಮಿಟಿ ಕೊಡುವಂಥ ರಿಪೋರ್ಟನ್ನು ಪರಿಶೀಲಿಸಿ ಅದನ್ನು ಅನುಷ್ಠಾನಗೊಳಿಸೋವರೆಗೂ ಕೂಡ ಎಲ್ಲ ನೇಮಕಾತಿಗಳನ್ನು ಯಥಾವತ್ತಾಗಿ
ಸ್ಟೇ ಮಾಡಿಸಿ, ಅಂದರೆ ಏನು ಪ್ರೋಸೆಸ್ಸಲ್ಲಿದೆ ಅವೆಲ್ಲವನ್ನು ಸ್ಟೇ ಮಾಡಿಸಿ ನಮ್ಮ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡಬೇಡಿ ಅಂತೇಳಿ ನಾನು ಈ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.